ಹೇಳಿ ಮೇಡಮ್, ತಾವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ರಿ? ನಾನು 22 ವರ್ಷದಿಂದ ಇದ್ದೀನಿ ಸರ್. ಅಲ್ಲಿ ಮೇಲೆ ಇದ್ದೆ ನಾನು, ಗುಡಿಸಲು ಹಾಕೊಂಡು ಹೆಂಗ್ ತುಂಬ್ಕೊಂಡು ಬಂದ್ವಿ ನಾವು. ಹಂಗಂಗ್ ಮಣ್ಣು ತುಂಬ್ಕೊಂಡು ಬಂದಿದ್ದು ನಾವು, ಟ್ರಾಕ್ಟರ್ಗಳು ತರಿಸಿ ನಾವು ಹಾಕೊಂಡಿದ್ದು. ಅದಕ್ಕೆ ನಾವೇ ಹಂಗೆ ಹಿಡ್ಕೊಂಡು ಹಾಕೊಂಡು ಬಂದಿದ್ದೀವಿ. ಗುಡಿಸೆಗಳು ಹಾಕೊಂಡಿದ್ವಿ, ಇವಾಗ ಮನೆ ಕಟ್ಕೊಂಡಿದ್ದೀವಿ. ಮಾಹಿತಿಗಳೆಲ್ಲ ಏನೇನು ತಗೊಂಡು ಹೋಗಿದ್ದಾರೆ ತಮ್ಮ ಹತ್ರ? ಎಲ್ಲ ಪ್ರೂಫ್ಗಳು ನಮ್ಮ ಹತ್ರ ಏನಿದೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID ಏನೇನಿದೆ ಪ್ರೂಫ್ ಎಲ್ಲ ತಗೊಂಡೋಗಿದ್ದಾರೆ, ಜೆರಾಕ್ಸ್ಗಳು. ಯಾವಾಗ ಮನೆ ಸಿಗ್ಬೋದು ಅಂತ ಹೇಳಿದ್ದಾರೆ? ಸಿಗ್ಬೋದು ಅಂತ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಂದರೆ ಮನೆಗಳು ಕಳ್ಕೊಂಡಿದ್ದೀವಿ ನಾವು. ಇನ್ಮೇಲೆ ಅವ್ರ ಮೇಲೆ ಏನು ಮಾಡ್ತಾರೋ. BJP ಅವರಂತ ಇದ್ದಾರೆ, ನಾವೇನೋ ಹೊರಗಡೆ ದೇಶದಿಂದ ಬಂದಿದ್ದೀವಿ ಅಂತ. ಹೊರಗಡೆ ದೇಶದಿಂದ ಇಲ್ಲಿ ಏರಿಯಾದಲ್ಲಿ ಯಾರೂ ಇಲ್ಲ ಸರ್. ಎಲ್ಲ ಇಲ್ಲಿರೋರೆ. ಇಲ್ಲಿರೋರು ಅಂದರೆ ಬೆಂಗಳೂರು ಇರೋರು, ಕರ್ನಾಟಕದಲ್ಲಿ ಇರೋರು, ಎಲ್ಲೆಲ್ಲೋ ಅಂದರೆ ಕರ್ನಾಟಕ. ಹೊರಗಡೆಯಿಂದ ಯಾರು ಬಂದಿಲ್ಲ. ಹೊರಗಡೆಯಿಂದ ಬಂದಿದ್ದಾರೆ ಅಂದರೆ ಅದು ಸರ್ಕಾರಕ್ಕೆ ಕೇಳಬೇಕು. ಪರ್ಮಿಷನ್ ಹೆಂಗೆ ಕೊಟ್ಟರು ಅವರು ಇಲ್ಲಿ ಬರೋಕ್ಕೆ? ಅವ್ರಿಗೆ ಗೊತ್ತಾಗಬೇಕಿತ್ತು. ಮುಖ ನೋಡಿದ್ರೆ ಗೊತ್ತಾಗತ್ತೆ ಯಾರು ಇಂಡಿಯನು, ಯಾರು ಹೊರಗಡೆ ಇರೋರು ಅಂತ. ಅದೆಲ್ಲ ಸುಳ್ಳು. ಅಷ್ಟೆಲ್ಲ ಬೇಕಾಗಿಲ್ಲ. ಜಾತಿ ಮತ ಬೇಕಾಗಿಲ್ಲ ನಮಗೆ. ಅವರು ಇಲ್ಲಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಅದೆಲ್ಲ ಪಾಯಿಂಟೇ ಇಲ್ಲ. ಮನೆ ಮುರಿದಿದ್ದೀರಾ, ಮನೆ ಕೊಡಿ. ಇಲ್ಲ ನಿಮ್ಗೆ ಮನೆ ಕೊಡೋಕ್ಕಾಗಲ್ಲ ಅಂದರೆ ಜಮೀನು ಕೊಡಿ. ಅಷ್ಟೇ ನಾವು ಕೇಳ್ತಾ ಇರೋದು, ಬೇರೆ ಏನು ಕೇಳ್ತಾ ಇಲ್ಲ ನಿಮ್ಮ ಹತ್ರ. ಇನ್ನೊಂದು ಮಾತು, ಹೊರಗಡೆಯಿಂದ ಯಾರು ಬಂದಿದ್ದಿಲ್ಲ, ಇಲ್ಲಿ ಎಲ್ಲರೂ ಇದ್ದಾರೆ. ಯಾರು ಸ್ವಲ್ಪ ಓದಿಲ್ಲ, ಯಾರು ಸ್ವಲ್ಪ ಮಕ್ಕಾಗಿದ್ದಾರೆ ಅವ್ರ ಹತ್ರ ಕೇಳಿದ್ರು BJP ಅವರು. ನಮ್ಮಂಥವ್ರ ಹತ್ರ, ಹುಷಾರಾಗಿರೋರ ಹತ್ರ ಕೇಳ್ತಾ ಇದ್ರೆ ನಾವು ಬದಲು ಹೇಳ್ತಾ ಇದ್ವಿ. ಕನ್ನಡ ಮಾತಾಡೋ ಹತ್ರ ಇಲ್ಲ. ಯಾಕಂದರೆ ಇವಾಗ ಕಲ್ಕೊಂಡಿರೋರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಕೆಲವು ಮುಸ್ಲಿಂ ಅವ್ರಿಗೆ ಕನ್ನಡನೇ ಬರಲ್ಲ. ಏನು ಅಂತ ಶಿವಾಜಿನಗರ ಮಾರ್ಕೆಟಲ್ಲಿ ಇರೋರಿಗೆ ಇಂಗ್ಲೀಷ್ ಕನ್ನಡ ಬರಲ್ಲ ಅವ್ರಿಗೆ. ಅಂಥವ್ರ ಹತ್ರ ಹೋಗಿ ಮಾತಾಡಿದರೆ ಏನು ಮಾಡ್ತಾರೆ ಅವರು? ಅವ್ರಿಗೆ ಗೊತ್ತಿಲ್ಲ, ಹಿಂದಿ ಮಾತಾಡ್ತಾ ಇದ್ದಾರೆ. ಯಾರು ಗೊತ್ತಿಲ್ಲದವ್ರಿಗೆ ನೋಡಿಬಿಟ್ಟು ಪಾಯಿಂಟು ಹಿಡ್ದಿದ್ದಾರೆ ಅವರು. ಆ ಥರ ಏನೂ ಇಲ್ಲ. ಇಲ್ಲಿರೋರೆಲ್ಲ ನಾವೇ ಹಾಕ್ಕೊಂಡು ನಾವೇ ಇದು ಮಾಡ್ತಾ ಇರೋದು. ಅಂದರೆ 20 ವರ್ಷದಿಂದ ಇದ್ದೀರಾ, 30 ವರ್ಷದಿಂದ. ಅವಾಗಿಲ್ಲ ಇತ್ತು, ಹಳ್ಳ ಇದ್ದಿದ್ದು. ನಾವು ಮಣ್ಣು ತುಂಬಿಕೊಂಡು ನಾವು ಕಟ್ಕೊಂಡು ಇರೋದು. ಗೌರ್ಮೆಂಟ್ ಪ್ರಾಪರ್ಟಿ, ಗೌರ್ಮೆಂಟು ನಮಗೆ ಸೇರಿದ್ದು, ನಾವು ಗೌರ್ಮೆಂಟಿಗೆ ಸೇರಿದ್ದು. ನಾವು ಓಟ್ ಹಾಕಿಲ್ಲದ್ರೆ ಗೌರ್ಮೆಂಟ್ ಕೂತ್ಕೊಳ್ಳತ್ತಾ? ಗೌರ್ಮೆಂಟ್ ಎಲ್ಲಿಂದ ಬಂತು ಸರ್? ನಮ್ಮ ಕಡೆಯಿಂದ ಗೌರ್ಮೆಂಟ್ ಇರೋದು. ನಾವೇ ಮಾಡಿದ್ದು ಗೌರ್ಮೆಂಟ್ಗೆ. ನಮ್ಮ ಅಧಿಕಾರ ಇಲ್ಲ ಅಂದರೆ ಮತ್ತೇನು ದೊಡ್ಡ ಅಧಿಕಾರ ಹೊಡೆದದ್ದು? ನಮ್ಮ ಜಮೀನು ಗೌರ್ಮೆಂಟಿಗೆ ಸೇರಿದ್ದು ಬಿಟ್ಕೊಡಿ ಅಂದರೆ